ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಜಿತ್. ಮತ್ತೆ ನನ್ನ ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಇದು 3 ಡೇಸ್ ಕಂಟಿನ್ಯೂಸ್ ವ್ಲಾಗ್, ಟ್ರಾವೆಲ್ ವ್ಲಾಗ್. ಬೆಳಗ್ಗೆ ಎದ್ದು ಒಂದು ಮೀಟಿಂಗ್ ಇತ್ತು ತಾಜ್ ಹೋಟ್ಲಲ್ಲಿ. ಸೊ ಸ್ಟ್ರೇಟಾಗಿ ತಾಜ್ ಹೋಟ್ಲಿಗೆ ಹೋಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಧಾರವಾಡ ಹೊರಟಿದ್ದೆ. ಟ್ರೈನ್ ಆಲ್ರೆಡಿ ಬುಕ್ ಆಗಿತ್ತು. ಸೊ ಧಾರವಾಡಿಂದ ಸಿರ್ಸಿಗೆ ಹೋಗಬೇಕಿತ್ತು. ಸೊ ಇಲ್ಲಿಂದ ಧಾರವಾಡವರೆಗೂ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಧಾರವಾಡಕ್ಕೆ ಬೆಳಗ್ಗೆ ರೀಚ್ ಆದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿ ಫ್ರೆಂಡೊಂದು ಬೈಕ್ ಅಯಾಬುಸ ಬೈಕ್ ಇತ್ತು. ಸೊ ಒಂದು ರೌಂಡ್ ಎಲ್ಲ ರೈಡ್ ಮಾಡಿಕೊಂಡು ಆಮೇಲೆ ಕಾರ್ ಬಂತು. ಕಾರಲ್ಲಿ ಹೊರಟ್ವಿ ಟುವರ್ಡ್ಸ್ ಸಿರ್ಸಿ. ಏನು ಸಕ್ಕತ್ತಾಗಿ ಕ್ಲೈಮೇಟ್ ಇರುತ್ತೆ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಆಮೇಲೆ ಸ್ವಲ್ಪ ಕಾರ್ ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸಡನ್ನಾಗಿ ಕೋತಿಗಳೆಲ್ಲ ಕಾಣಿಸ್ತಾ ಇತ್ತು. ಯಾರೇ ಹೋಗಬೇಕಾದ್ರೆ ಫಾರೆಸ್ಟ್ ಏರಿಯಾದಲ್ಲಿ ಹುಷಾರಾಗಿ ಹೋಗಿ, ಬಿಕಾಸ್ ಸಡನ್ನಾಗಿ ಅನಿಮಲ್ಸ್ ಬರ್ತಾ ಇರುತ್ತೆ ರೋಡ್ ಮೇಲೆ. ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ. ಹೋಗ್ತಾ ಆಲ್ಮೋಸ್ಟ್ ಒಂದು 3 hours ಜರ್ನಿ ಇತ್ತು. ರೋಡ್ ಒಂದು ಸ್ವಲ್ಪ ಹಿಂದೆ ಮುಂದೆ ಇತ್ತು, ಮಳೆ ಬರ್ತಾ ಇತ್ತು. ಆಮೇಲೆ ಅಲ್ಲೊಂದು ಟೆಂಪಲ್ ಇದೆ ಅಂತ ಹೇಳಿದ್ರು. ಆ ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ರೋಡ್ ಮಿಸ್ ಆಗಿ ಯಾವುದೋ ರೆಸಾರ್ಟ್ ಹತ್ರ ಹೋದ್ವಿ. ಓಕೆ, ಟೀ ಮಾಡಿಕೊಡ್ತೀರಾ ಅಂತ ಕೇಳಿದ ತಕ್ಷಣ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೋಗಿ ಟೀ ಎಲ್ಲ ಕುಡ್ಕೊಂಡು ನೋಡಿ ಇದೆ ನೇಚರ್ ಸ್ಟೇ ಅಂತ ಎಲ್ಲ ಪೂರ ಉತ್ತರ ಕನ್ನಡ. ಸೊ ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಒಳ್ಳೆ ಆ್ಯಂಬಿಯನ್ಸ್ ಇತ್ತು. ನಮ್ಮ ಲಕ್ ಏನಂದರೆ ನಾವು ತುಂಬ ಮಳೇಲಿ ಸಿಕ್ಕಾಕೊಂಡಿಲ್ಲ. ಲೈಟಾಗಿ ಮಳೆ ಬರ್ತಾಯಿತ್ತು, ಹೋಗ್ತಾಯಿತ್ತು. ಸೊ ಟೀ ಕುಡ್ಕೊಂಡು ಅಲ್ಲಿಂದ ಸ್ಟ್ರೈಟಾಗಿ ಟೆಂಪಲ್ ಹತ್ರ ಹೋದ್ವಿ. ಇದೇ ಟೆಂಪಲ್ ತುಂಬ ಹಳೆಯ ಟೆಂಪಲ್ ಅಂತ ಇದು. ಈ ಟೆಂಪಲ್ ಹೆಸರು ಏನು ಗೊತ್ತಾ? ಗಂಟಿ ಗಣಪತಿ ಅಂತ. ಇಲ್ಲಿ ಎಲ್ಲ ತುಂಬ ಜನ ಅದೇ ಬೇಡ್ಕೊಳ್ಳೋರೆಲ್ಲ ಬಂದು ಗಂಟಿ ಎಲ್ಲ ಕಟ್ತಾರೆ ಅಂತ. ತುಂಬ ಫೇಮಸ್, ತುಂಬ ಕ್ರೌಡ್ ಇತ್ತು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸ್ಟ್ರೈಟಾಗಿ ಹೊರಟ್ವಿ ಟುವರ್ಡ್ಸ್ ಸಿರ್ಸಿ. ಅಲ್ಲಿ ಸೆಂಟ್ರಲ್ ಮಳೆ ಬರ್ತಾಯಿತ್ತು. ನೋಡಿ ಮಳೆ ಎಷ್ಟು ಜೋರಾಗಿದೆ. ಸೊ ನಮ್ಮ ಲಕ್ ಏನಂತಂದರೆ ಫುಲ್ ಕಂಟಿನ್ಯೂಸ್ ಮಳೆ ಇರಲಿಲ್ಲ. ಅಲ್ಲಿಂದ ಹೋಗ್ತಾ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತು. ಒಂದು ನದಿ ನೋಡಿ ಹೆಂಗಿದೆ ನದಿ, ಏನು ಸಖತ್ ವ್ಯೂ ಇದೆ ಅಂದರೆ ಫುಲ್ ಆ ಕಡೆ ಈ ಕಡೆ ಫುಲ್ ಗ್ರೀನ್ ಗುಡ್ಡ, ಸೆಂಟ್ರಲ್ ರೋಡು. ಆಮೇಲೆ ಈ ನದಿ ಸ್ಪೆಷಾಲಿಟಿ ಏನಂದರೆ ಇದು ರಿವರ್ಸ್ ಹರಿಯುತ್ತಂತೆ. ಅದು ಯಾವ ನದಿ ಏನು ಅಂತ ನಂಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಆಮೇಲೆ ಮಳೆ ಸ್ವಲ್ಪ ಜೋರಾದ ತಕ್ಷಣ ಅಲ್ಲಿಂದ ಮತ್ತೆ ಕಾರಲ್ಲಿ ಹೊರಟು ಸೀದಾ ಸಿರ್ಸಿ ರೀಚ್ ಆದ್ವಿ. ಆಲ್ರೆಡಿ ಲೇಟಾಗಿ ಹೋಗಿತ್ತು. ಸಿರ್ಸಿಗೆ ಬಂದ ತಕ್ಷಣ ಫಸ್ಟ್ ಹೋಗಿದ್ದಿದೆ ಪ್ರಾಪರ್ಟಿ ವಿಸಿಟ್ಗೆ. ಏನಕ್ಕಂದರೆ ಆಲ್ರೆಡಿ ಅವರು ಬಂದಿದ್ದರು, ಬೇರೆ ಪಾರ್ಟಿಗಳು ಬಂದಿದ್ದರು. ಹೋಗಿ ಸ್ಟ್ರೇಟಾಗಿ ಹೋಗಿ ಪ್ರಾಪರ್ಟಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು 2-3 ಪ್ರಾಪರ್ಟಿ ಇತ್ತು. ಸೊ ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಅವತ್ತಿನ ನೈಟ್ ಮುಗಿಸು ಬೆಳಗ್ಗೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸಿರ್ಸಿಯಲ್ಲಿ ಮೇನ್ ಫೇಮಸ್ ಏನಂದರೆ ಸಿರ್ಸಿ ಮಾರಿಕಾಂಬಾ ಟೆಂಪಲ್. ಫಸ್ಟು ಅಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಸ್ಟ್ರೇಟಾಗಿ ಟೆಂಪಲ್ ಕಡೆ ಹೊರಟ್ವಿ. ಟೆಂಪಲ್ ಹತ್ರ ಹೋದ ತಕ್ಷಣ ನೋಡಿ ಹೆಂಗಿದೆ ಔಟ್ಲುಕ್ಕು. ತುಂಬ ಅಂದರೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಕೊಡ್ತು. ನೋಡಿ ಆಚೆಯಿಂದನೇ ಎಷ್ಟು ಸಖತ್ತಾಗಿ ಅನಿಸುತ್ತೆ. ಆಮೇಲೆ ಸೀದಾ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನ. ಆಮೇಲೆ ನಾನು 4-5 years ಬ್ಯಾಕ್ ಹೋಗಿದ್ದೆ ಬೇಡ್ರವೇಶಕ್ಕೆ. ಇದೇ ಸರ್ಕಲಲ್ಲಿ ನಡೆಯುತ್ತೆ ಬೇಡ್ರವೇಶ ಎಲ್ಲ. ಆಮೇಲೆ ಒಳಗಡೆ ಹೋಗಿ ದೇವರ ದರ್ಶನ ತುಂಬ ಪೀಸ್ಫುಲ್ಲಾಗಿ ಆಯಿತು, ಬಿಕಾಸ್ ರಶ್ ಇರಲಿಲ್ಲ. ನಾವು ಹೋಗಿದ್ದು ವೆನಸ್ಡೇ. ಆಚೆ ಬಂದು ಎಲ್ಲ ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಸ್ಟ್ರೇಟಾಗಿ ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಧಾರವಾಡ ಕಡೆ ಹೊರಟ್ವಿ. ಸೊ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು, ಏನೋ ಗೊತ್ತಿಲ್ಲ. ನೋಡಿ ನಮ್ಮ ಸೂರಜಣ್ಣ ಅವ್ರ ಜೊತೆನೇ ನಾನು ಹೋಗಿದ್ದಿದ್ದು ಪ್ರಾಪರ್ಟಿ ವಿಚಾರಕ್ಕೆ. ಆಮೇಲೆ ಹೋಗ್ತಾ ಆರಾಮಾಗಿ ಸ್ಲೋ ಆಗೇ ಹೋಗ್ತಾಯಿದ್ವಿ, ಬಿಕಾಸ್ ಸ್ವಲ್ಪ ಟ್ರಾಫಿಕ್ ಯಾಕೋ ಜಾಸ್ತಿ ಇತ್ತು ಕಂಪೇರ್ ಟು ಎಸ್ಟರ್ಡೇ. ಆಮೇಲೆ ಸ್ವಲ್ಪ ಮಳೆ ಜಾಸ್ತಿನೂ ಇತ್ತು ಹೋಗ್ತಾ. ಆಮೇಲೆ ಅಲ್ಲಿಂದ ವಾಪಸ್ ಧಾರವಾಡಕ್ಕೆ ಬಂದು ನೈಟ್ ಟ್ರೈನಿಂದ ವಾಪಸ್ ಬೆಂಗಳೂರಿಗೆ ರೀಚ್ ಆದ್ವಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗುತ್ತೆ. ಬಾಯ್. ಟೇಕ್ ಕೇರ್. ಪ್ಲೀಸ್ ಸಪೋರ್ಟ್, ಸಬ್ಸ್ಕ್ರೈಬ್, ಶೇರ್.